ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ಬೆಳಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ವ್ಲಾಗ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಬೆಳಗಿನ ವ್ಲಾಗ್ ಅಂದರೆ ಬ್ರೇಕ್ಫಾಸ್ಟ್ ಅಲ್ವಾ? ಏನು ಮಾಡೋದು ತಿಂಡಿಗೆ, ಏನು ಮಾಡೋದು, ಹೆಲ್ದಿ ರೆಸಿಪಿ ಇರಬೇಕು. ಬೆಳಗಿನ ತಿಂಡಿ ಚೆನ್ನಾಗಿಲ್ಲ ಅಂದರೆ ಇಡೀ ದಿನ ಮೂಡ್ ಔಟ್ ಆಗಿಬಿಡುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಬೆಳಗಿನ ತಿಂಡಿ ಒಂದು ಚೆನ್ನಾಗಿದ್ಬಿಟ್ರೆ ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ ಅಲ್ವಾ? ಸೊ ಮನೆಯಲ್ಲಿ ತರಕಾರಿ ಇಲ್ಲ, ಏನಿಲ್ಲ, ಹೊರಗಡೆ ಹೋಗಿ ತುಂಬ ದಿನ ಆಯಿತು. ಸೊ ಹಾಗಾಗಿ ಇವಾಗ ಏನು ಮಾಡೋಣ, ಮನೆಯಲ್ಲಿ ಏನಿತ್ತು, ಈರುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ, ಹಸಿರು ಮೆಣಸಿನ್ಕಾಯಿ ಇದೆ, ತೆಂಗಿನಕಾಯಿ ಇದೆ. ಸೊ ಅದನ್ನೇ ತೊಗೊಂಡು ಮಾಡೋಣ. ಈಗ ಕ್ವಿಕ್ಕಾಗಿ ಈಗ ಏನು ಮಾಡೋಣ, ಹಸಿರು ಮೆಣಸಿನ್ಕಾಯನ್ನು ಬೇಯಿಸ್ಕೊಬೇಕು. ಹಸಿರು ಮೆಣಸಿನ್ಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಹಸಿರು ಮೆಣಸಿನ್ಕಾಯನ್ನು ಬೇಯಿಸ್ಕೋಬೇಕು. 4 ಹಸಿರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಈಗ 10 ನಿಮಿಷ ಬೇಯಿಸ್ಕೊಂಡು, 10 ನಿಮಿಷ ಏನು ಬೇಕಾಗೋದಿಲ್ಲ, 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಬೇಯಿಸ್ಕೊಂಡು ಅದನ್ನು ಕ್ರಷ್ ಮಾಡಿ ಇಟ್ಕೋಬೇಕು. ಈ ರೀತಿ ಕ್ರಷ್ ಮಾಡಿ ಇಟ್ಕೊಂಡು ಈಗ ಒಗ್ಗರಣೆಗೆಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಣ. 6 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸ್ಲೈಸಾಗಿ ಕಟ್ ಮಾಡಿ ಮಧ್ಯಕ್ಕೊಂದು ಕಟ್ ಮಾಡ್ಕೊಂಡಿದ್ದೀನಿ, ಅಷ್ಟೇ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈ 2 ಐಟಮ್ಸ್ ಈ ಪಲ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟು ಸಾಸಿವೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗಿಲೇಬೇಕು, ಇಲ್ಲಾಂದರೆ ಪಲ್ಯ ಹಾಳಾಗಿಬಿಡುತ್ತೆ. ಒಂಥರ ಬಾಯಿಗೆ ಸಿಪ್ಪೆ ಸಿಗ್ತಾನೆ ಇರುತ್ತೆ, ಚೆನ್ನಾಗಿ ಅನಿಸಲ್ಲ. ಸೊ 2 ಗೆಡ್ಡೆ ಬೆಳ್ಳುಳ್ಳಿ, 2 ಟೊಮ್ಯಾಟೊ ಮತ್ತು ಸ್ವಲ್ಪ ಕಾಯಿ ತುರಿ ಮತ್ತು ಸಾಂಬಾರು ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಇಷ್ಟು ರೆಡಿಯಾಗಿದೆ. ಈಗ ಪಟ್ ಅಂತ ಒಗ್ಗರಣೆಗೆ ಹಾಕ್ಬಿಡೋಣ. ಈಗ ಒಂದು ಸ್ಟವ್ ಮೇಲೆ ಒಂದು ತಪ್ಪಲೆಯನ್ನು ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡು ಅದು ಕಾಯಬೇಕು. ಎಣ್ಣೆ ಕಾದ ಮೇಲೇ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಹಾಕಿದ ತಕ್ಷಣ ನೋಡಿ, ನಮಗೇನೋ ಮಾಡಿಬಿಟ್ರೆ ಅನ್ನೋ ಥರ ಸಾಸಿವೆಗಳೆಲ್ಲ ಮೇಲೆ ಬರ್ತಾಯಿದ್ದಾವೆ. ಸೊ ಹಂಗಾಗಿ ನೀವು ಸ್ವಲ್ಪ ದೂರ ನಿಂತ್ಕೊಳ್ಳಿ ಅದು ಮೇಲೆ ಬರುವಾಗ. ಈಗ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಕರ್ಬೇವಿನ ಸೊಪ್ಪನ್ನು ಹಾಕಿದ ತಕ್ಷಣ ಬೆಳ್ಳುಳ್ಳಿಯನ್ನು ಹಾಕಬೇಕು. ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಬೇಕು. ಬಾಡಿಸಿದ ಮೇಲೆ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿಯನ್ನು ಹಾಕಿದೊಂದು 20 ಸೆಕೆಂಡು ಸ್ವಲ್ಪ ಬಾಡಿಸಿದ ಮೇಲೆ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಬೇಗ ಈರುಳ್ಳಿ ಬೇಯಲಿ ಅಂತೇಳಿ, ಇಲ್ಲಾಂದರೆ ತುಂಬ ಹೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಈರುಳ್ಳಿ ಬೇಗ ಬೇಯಲಿ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೋತಾ ಇದ್ದೀನಿ, ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಆ ಪಿಂಕ್ ಇದೆ ಅಲ್ವಾ, ಆ ಪಿಂಕಿಶ್ ಎಲ್ಲ ಹೋಗ್ಬಿಡುತ್ತೆ ಬಾಡಿದ್ಮೇಲೆ. ಈರುಳ್ಳಿ ಜಾಸ್ತಿ ಇದ್ದಷ್ಟು ಪಲ್ಯ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರುವಂತಹ ಈರುಳ್ಳಿಗೆ ಈಗ ಟೊಮ್ಯಾಟೊವನ್ನು ಆ್ಯಡ್ ಮಾಡ್ಕೋಬೇಕು. ನಾನು 2 ಟೊಮ್ಯಾಟೊವನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳಿ, ಕಡಿಮೆ ಜನ ಇದ್ದರೆ ಲೆಸ್ ಮಾಡ್ಕೊಳ್ಳಿ, ಅಷ್ಟೇ ಅಲ್ವಾ? ಗೊತ್ತಾಗ್ತಿದೆ ಅಲ್ವಾ? ನಮ್ಮ ಮನೇಲಿ 5 ಜನ ಇದ್ದೀವಿ. ಸೊ ಕ್ವಾಂಟಿಟಿ ನಾನು 2 ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಟೊಮಾಟೊವನ್ನು ಸಹ ಬೇಯಿಸ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಈರುಳ್ಳಿ ಆಲ್ರೆಡಿ ಬೆಂದಿದೆ. ಮತ್ತು ಜೋರಲ್ಲಿ ಇಟ್ಬಿಟ್ರೆ ಈರುಳ್ಳಿ ಎಲ್ಲ ತಳ ಹಿಡ್ಕೊಂಬಿಡುತ್ತೆ. ಒಂದೊಂದ್ಸಲ ಅರ್ಜೆಂಟಲ್ಲಿ ನಮಗೆ ಮಾಡಿಬಿಡ್ತೀವಲ್ವ, ಎಡವಟ್ಟಾಗಿ ಹೋಗ್ಬಿಡುತ್ತೆ. ನೀಟಾಗಿ ಟೊಮಾಟೊವನ್ನು ಬಾಡಿಸ್ಕೊಂಡಾಯಿತು. ಈಗ ಜಜ್ಜಿಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯನ್ನು ಟೊಮೆಟೊ ಹಾಕಿದ್ಮೇಲೆ ಹಾಕಬೇಕು. ಈರುಳ್ಳಿ ಹಾಕಿದ್ಮೇಲೆ ಹಾಕೋದಕ್ಕೆ ಏನಾಗ್ಬಿಡುತ್ತೆ ಗೊತ್ತಾ, ಅದು ಘಾಟ್ ಬಂದ್ಬಿಡುತ್ತೆ. ಹಸಿರು ಮೆಣಸಿನ್ಕಾಯಿದು ನಮಗೆ ನಿಲ್ಲೋದಕ್ಕೇ ಆಗಲ್ಲ ಕಿಚನಲ್ಲಿ, ಅಷ್ಟು ಘಾಟ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಟೊಮೆಟೊ ಹಾಕಿದ ಮೇಲೇ ಹಸಿರು ಮೆಣಸಿನ್ಕಾಯಿದು ಪೇಸ್ಟ್ ಇರುತ್ತಲ್ವ ಅದನ್ನು ಹಾಕಬೇಕು. ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಬೇಡಿ, ಮಸ್ಟ್ ಆ್ಯಂಡ್ ಶುಡ್ ಅದನ್ನು ಕ್ರಷ್ ಮಾಡಬೇಕು ಸ್ಮ್ಯಾಶರಲ್ಲಿ. ಅದನ್ನು ನೀಟಾಗಿ ಒಂದು 2-3 ಮಿನಿಟ್ಸ್ ಬಾಡಿಸ್ಕೊಳ್ಳಿ. 2-3 ಸೆಕೆಂಡ್ಸ್ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡ್ಮೇಲೆ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಸಹ 2-3 ಸೆಕೆಂಡ್ಸ್ ಅಥವಾ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಸಾಕು. ಅದು ನೀಟಾಗಿ ಫ್ರೈ ಆದಮೇಲೆ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ಆ್ಯಡ್ ಮಾಡಿ. ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಈ ಪಲ್ಯ ತುಂಬ ಇಷ್ಟಪಡ್ತಾರೆ. ತರಕಾರಿ ಪಲ್ಯದಕ್ಕಿಂತ ಈ ಪಲ್ಯವನ್ನು ತುಂಬ ಇಷ್ಟಪಡ್ತಾರೆ. ಸಾಂಬಾರು ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಹಾಕ್ಕೋಬೇಕು. ನೋಡಿ, ಈಗ ಪಲ್ಯ ರೆಡಿಯಾಗಿದೆ. ಸೊ
ಮಾರ್ನಿಂಗ್ ವ್ಲಾಗ್ ಆದ್ದರಿಂದ ಪಲ್ಯ ಆಗಿದ ತಕ್ಷಣ ನಾವೀಗ ರೊಟ್ಟಿ ಕಡೆ ಹೋಗಬೇಕು. ರೊಟ್ಟಿಗೆ ಆಮೇಲೆ ತೋರಿಸ್ತೀನಿ ನಾನು. ಫಸ್ಟು ಸಾಂಬಾರಿಗೆ ಕುಕ್ಕರಲ್ಲಿ ಬೇಯಿಸೋದ್ರಿರೋದ್ರಿಂದ ಫಸ್ಟು ಸಾಂಬಾರನ್ನ ತೋರಿಸ್ತೀನಿ, ಆಮೇಲೆ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ರೊಟ್ಟಿ ಕಡೆ ಹೋಗೋಣ. ಈಗ ಫಸ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರನ್ನ ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ಫಸ್ಟು ನೀರು ಇಟ್ಕೊಂಬಿಡಿ. ಆ ನೀರು ಕಾಯೋದ್ರೊಳಗಡೆ ನಾವೇನು ಮಾಡಬೇಕು, 2 ಈರುಳ್ಳಿ, ನಮ್ಮ ಮನೇಲಿ 5 ಜನ ಇದ್ದೀವಿ, ಪುನಃ ಹೇಳ್ತಾ ಇದ್ದೀನಿ, 2 ಟೈಮಿಗೆ ನನಗೆ ಆ ಸಾರು ಬೇಕು. ಸೊ ಹಾಗಾಗಿ 2 ಈರುಳ್ಳಿಯನ್ನು ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ 2 ಗೆಡ್ಡೆ, 6 ಹಸಿರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಆಮೇಲೆ ಏನು ಮಾಡಬೇಕು, ಟೊಮ್ಯಾಟೊ 2 ಟೊಮ್ಯಾಟೊವನ್ನು ತೊಗೊಂಡಿದ್ದೀನಿ. ನೋಡಿ 2 ಟೊಮ್ಯಾಟೊವನ್ನು ತೊಗೊಂಡಿದ್ದೀನಿ. ಯಾಕೆ ಇಷ್ಟು ಬೇಗ ಸಾಂಬಾರು ಮಾಡ್ತಾಯಿದ್ದೀವಿ ಅಂದರೆ ನಾಳೆ ನಾಡಿದ್ದರಿಂದ ಸ್ವಲ್ಪ ಹಬ್ಬ ಇದೆ ನಮಗೆ. ಅದಕ್ಕೋಸ್ಕರ ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ, ಸ್ವಲ್ಪ ಕೆಲಸ ಇರೋದ್ರಿಂದ ಬೆಳಗ್ಗೆನೇ ಸ್ವಲ್ಪ ಸಾಂಬಾರು ಅವು ಇವು ಅಂಥೇಳಿ ಮಾಡ್ತಾಯಿದ್ದೀವಿ. ಬೆಳಗ್ಗೆನೇ ಮಾಡಿ ಮುಗಿಸಿಟ್ಕೊಂಬಿಡೋಣ ಅಂಥೇಳಿ. ಈಗ ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊಪ್ಪನ್ನು ತೋಟದಲ್ಲಿ ಬೇಕಾದಷ್ಟು ಸೊಪ್ಪಿದೆ ರೀ, ಮಳೆ ಬರ್ತಾ ಇದೆ ಅಲ್ವಾ, ಆರಾಮಾಗಿ ಸಿಗುತ್ತೆ, ದುಡ್ಡೇನು ಕೊಡಬೇಕಾಗಿಲ್ಲ. ಎಂತೆಂಥ ವೆರೈಟಿ ಸೊಪ್ಪುಗಳು ಸಿಗುತ್ತೆ. ತೊಗೊಂಬಂದು ಚೆನ್ನಾಗಿ ಒಂದು 4-5 ಸಲ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಸಾಂಬಾರು ಸೊಪ್ಪು, ಯಾವ ವೆರೈಟಿ ಸೊಪ್ಪುಗಳಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ಅದಕ್ಕೆ ಸೊಪ್ಪುಗಳನ್ನ ಏನು ಮಾಡಬೇಕು, ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ನಾವು ಕಟ್ ಮಾಡಿಕೊಂಡು ಇಟ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್, ಈರುಳ್ಳಿ ಮತ್ತು ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕ್ರಸ್ಟ್ ಪೆಪ್ಪರು, ಅದನ್ನು ಪೌಡರ್ ಹಾಕೋಕ್ಕೆ ಹೋಗ್ಬಿಡಿ, ಕ್ರಸ್ಟ್ ಪೆಪ್ಪರನ್ನು ಹಾಕಬೇಕು. ಪೆಪ್ಪರನ್ನು ಹಾಕಿಬಿಟ್ಟು ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು, ಜೀರಿಗೆ ಇದ್ದರೆ ಜೀರಿಗೆ ಹಾಕಿ, ತುಂಬ ಒಳ್ಳೆಯದು. ನಿಮ್ಮ ಹತ್ರ ಹಸಿರು ಮೆಣಸಿನ್ಕಾಯಿ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿನಾದರೂ ಹಾಕ್ಬೋದು, ಅಥವಾ ಅದನ್ನು ಸ್ಕಿಪ್ ಮಾಡಿ ಲಾಸ್ಟಿಗೆ ಒಗ್ಗರಣೆಗೆ ಖಾರ ಪುಡಿನಾದರೂ ಹಾಕ್ಕೋಬೋದು. ಈಗ ಉಪ್ಪನ್ನು ಹಾಕಿಬಿಟ್ಟು ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಅದು 6-7 ವಿಷಲ್ ಆದರೂ ಹಾಕಬೇಕು. ಅದು ಚೆನ್ನಾಗಿ ಬೇಯಬೇಕು, ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ 6-7 ವಿಷಲ್ಸನ್ನು ಹಾಕೋತಾಯಿದ್ದೀನಿ ನಾನು. ಇದೂ ಚೆನ್ನಾಗಿರುತ್ತೆ. ಈ ಸಾಂಬಾರು ಹೆಸರು ಮೊಸಪ್ ಸಾರು ಅಂತೇಳಿ. ಎಷ್ಟು ಚೆನ್ನಾಗಿ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ಇದುವರೆಗೂ ಸರ್ಚ್ ಮಾಡೋಕ್ಕೂ ನಾನು ಹೋಗಿಲ್ಲ, ಬಟ್ ನನಗೆ ಗೊತ್ತಿತ್ತು ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ಈಗ ಇದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಜೀರಿಗೆ ಮತ್ತು ಒಂದು 6-7 ಎಸಳು ಬೆಳ್ಳುಳ್ಳಿ, ಅದನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ. ಒಣಮೆಣಸು 2 ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ, ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಅದು ವಿಷಲ್ ಆಗಿದ ತಕ್ಷಣ ಅದು ಸ್ವಲ್ಪ ಆರಿದ್ಮೇಲೆ ಬಿಟ್ಮೇಲೆ ಅದನ್ನು ಕ್ರಷ್ ಮಾಡಿ ಒಗ್ಗರಣೆಗೆ ಹಾಕ್ಬೇಕು. ಆಮೇಲೆ ತೋರಿಸ್ತೀನಿ ನಾನು ಅದನ್ನು. ಈಗ ರೊಟ್ಟಿ ಕಡೆಗೆ ಹೋಗೋಣ. ಈಗ ಹೊಟ್ಟೆ ಹಸಿತಾ ಇದೆ ರೀ, ರೊಟ್ಟಿ ತಿನ್ನಬೇಕು. ಈಗ ರೊಟ್ಟಿ ಕಡೆಗೆ ಹೋಗೋಣ. ರೊಟ್ಟಿ ಮಾಡೋದಕ್ಕೆ ನೆನೆ ಗೋಧಿ ರೊಟ್ಟಿ ತೋರಿಸಿದ್ದೆ ನಾನು. ಎಷ್ಟು ಜನ ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ನೆನೆ ಗೋಧಿ ರೊಟ್ಟಿ ನೋಡಿದ್ದೇ ಇರೋರು ಗೋಧಿ ರೊಟ್ಟಿಯನ್ನು ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ, ಮಾಡ್ಕೊಳ್ತೀನಿ. ಈಗ ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ, ಸೇಮ್ ಪ್ರೊಸೀಜರ್ಸು, ಬಟ್ ಆದರೆ ಸ್ವಲ್ಪ ಡಿಫ್ರೆಂಟ್ ವೇ. ಗೊತ್ತಿಲ್ದಿರೋರು ನೋಡಿ ಪಾಪ ಪರವಾಗಿಲ್ಲ. ನೀರನ್ನು ಕಾಯಿಸ್ಕೋಬೇಕು. ನೀರನ್ನು ಕಾಯಿಸ್ಕೊಂಡು ಹಿಟ್ಟೊಳಗಡೆ ಈ ರೀತಿ ಹಾಕಬೇಕು. ಆ ನೀರನ್ನು ಕಾಯಿಸ್ಕೋಬೇಕಾದ್ರೆ ಅದಕ್ಕೆ ಸಾಲ್ಟ್ ಹಾಕಿರ್ತೀವಿ ನಾವು. ಈ ರೀತಿ ಹಾಕಿಬಿಟ್ಟು ಕಲಿಸ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸಪ್ ಆಗಬೇಕು. ನೀರು ನೀಟಾಗಿ ನೋಡಿ ಇಲ್ಲಿ ಕಲಿಸ್ತಾ ಇದ್ದೀವಿ ನಾವು. ಈ ರೀತಿ ಕಲಿಸ್ಕೊಳ್ಬೇಕು ನೀಟಾಗಿ. ಅದೆಲ್ಲ ಚೆನ್ನಾಗಿ ಬಿಸಿನೀರಲ್ಲಿ ಕಲಿಸ್ಕೋಬೇಕು, ನೀಟಾಗಿ ಹದದಲ್ಲಿ ಕಲಿಸ್ಕೋಬೇಕು. ಇಲ್ಲಾಂದರೆ ರೊಟ್ಟಿ ತಟ್ಟೋದಕ್ಕೆ ಬರಲ್ಲ. ಇದಕ್ಕೆ ಬೇಕಿದ್ರೆ ನೀವು ಈರುಳ್ಳಿ, ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಆ್ಯಡ್ ಮಾಡಿಕೊಂಡು ಮಸಾಲ ರೊಟ್ಟಿ ಬೇಕಿದ್ದರೂ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಒಳಗಡೆ ಹಿಂಗೆ ಮುಟ್ಟಿದ್ರೂ ಸಾಫ್ಟ್ ಅನ್ನಿಸ್ಬೇಕು, ತೆಳುವಾಗಿದೆ ಅನ್ನಿಸ್ಬಾರ್ದು, ಸಾಫ್ಟ್ ಅನ್ನಿಸ್ಬೇಕು. ಅದನ್ನು ಹಿಂಗೆ ಮುದ್ದೆ ಮಾಡಿದ್ರೆ ಕೈಗೆ ಅಂಟ್ಕೊಳ್ಬಾರ್ದು. ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಕೈಗೆ ಅಂಟ್ಕೊತಿಲ್ಲ. ನೀಟಾಗಿ ಹದದಲ್ಲಿ ಅದನ್ನು ಏನು ಮಾಡಬೇಕು, ಕಲಿಸ್ಕೋಬೇಕು. ಇಲ್ಲ ಅಂದರೆ ಗಟ್ಟಿಯಾದರೂ ತಟ್ಟೋದಕ್ಕೆ ಬರಲ್ಲ, ತೆಳುವಾದರೂ ತಟ್ಟೋದಕ್ಕೆ ಬರಲ್ಲ. ಆಮೇಲೆ ರೊಟ್ಟಿನೇ ಹದಗೆಟ್ಟು ಹೋಗ್ಬಿಡುತ್ತೆ. ಒಂದು ಹದದಲ್ಲಿ ರೊಟ್ಟಿಯನ್ನು ಕಲಿಸ್ಕೋಬೇಕು. ನೋಡಿ ಈಗ ರೊಟ್ಟಿ ಹಂಚನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ಸೌದೆ ಒಲೆಯಲ್ಲೇ ಮಾಡ್ತಾಯಿದ್ವಿ. ಸೌದೆ ಒಲೆಯಲ್ಲಿ ಮಾಡೋ ರೊಟ್ಟಿ ಮುಂದೆ ಯಾವ ಪಿಜ್ಜಾ ರೀ, ಯಾವ ಬರ್ಗರ್ ರೀ. ಆರೋಗ್ಯ ಅವ್ರಿಗೆ ಏನು ಗೊತ್ತಾ, ಈ ಪಿಜ್ಜಾ ಬರ್ಗರ್ಗೆ ನೀವು ಅಷ್ಟು ದುಡ್ಡು ಕೊಡ್ತೀರಾ, ಮನೆಯಲ್ಲಿ ನಿಮ್ಮ ಅಮ್ಮಂದ್ರ ಕೈಯಲ್ಲಿ ರೊಟ್ಟಿ ಮಾಡ್ಕೊಂಡು ತಿನ್ನಿರಿ,
ಆ ರೊಟ್ಟಿ ಮುಂದೆ ಆ ಪಿಜ್ಜಾ ಬರ್ಗರ್ ನೀವು ನಿಜವಾಗ್ಲೂ ಲೈಫಲ್ಲಿ ಪಿಜ್ಜಾ ಬರ್ಗರ್ ಕೇಳಲ್ಲ ರೀ, ರೊಟ್ಟಿ ಮಾಡಿಕೊಡಿ ಅಂತ ಕೇಳ್ತೀರಾ. ಬೇಕಿದ್ರೆ ಮನೇಲೋಗಿ ಮಾಡ್ಕೊಂಡು ತಿನ್ನಿ. ನಿಮಗೆ ಗೊತ್ತಿಲ್ಲ ಈಗಿನ ಅಕ್ಕಿ ರೊಟ್ಟಿಯನ್ನೇ ಸಣ್ಣದಾಗಿ ತೆಳ್ಳಗೆ ಮಾಡಿಬಿಟ್ಟು ಎಂಥದೋ ರೋಲ್ಸ್ ಅಂತ ಮಾರ್ತಾರೆ ಕಣ್ರಿ. ನಿಮ್ಗೆ ಗೊತ್ತಿಲ್ಲ ಫ್ಯಾಷನ್ಸ್ ಅವೆಲ್ಲ. ಅವರು ನಿಮಗೆ ಗೊತ್ತಿಲ್ಲದೆ ಇರೋದಕ್ಕೆ ಅದನ್ನು ಫ್ಯಾಷನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಫುಲ್ಗಳಾಗ್ಬಿಡಿ. ನೋಡಿ, ಹಳೆಯದನ್ನೇ ಫ್ಯಾಷನ್ ಮಾಡ್ತಾಯಿದ್ದಾರೆ ನಮ್ಮ ರೆಸಿಪಿಗಳನ್ನ. ಡೋಂಟ್ ಇಗ್ನೋರ್ ಮಾಡೋದಕ್ಕೆ ಹೋಗ್ಬಿಡಿ ನಮ್ಮ ರೆಸಿಪಿಗಳನ್ನ. ತುಂಬ ಚೆನ್ನಾಗಿರುತ್ತೆ ಓಲ್ಡ್ ರೆಸಿಪಿಗಳು. ರೊಟ್ಟಿಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೊಟ್ಟಿ. ನೋಡಿ, ನೀಟಾಗಿ ತಟ್ಕೋಬೇಕು. ಹೀಗೆ ಕೆಳಗಡೆ ಮಣೆ ಇಟ್ಕೊಂಡು ಮಣೆ ಮೇಲೆ ಹಸಿಟ್ಟು ಹಾಕ್ಕೊಂಡು ತಟ್ಕೋಬೇಕು. ತಟ್ಟುವಾಗ ಏನಾಗ್ಬಿಡುತ್ತೆ ಅಂದರೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಹಸಿಟ್ಟನ್ನು ಹಾಕ್ಕೊಂಡು ತಟ್ಟಬೇಕು ನಿಧಾನಕ್ಕೆ. ತಟ್ಕೊಂಡು ನೋಡಿ, ನಾವೀಗ ಹಂಚನ್ನು ಮೊದಲೇ ಕಾಯಕ್ಕಿಟ್ಟಿದ್ವಿ, ಕಾದಿರಬೇಕು ಹಂಚು. ನೋಡಿ, ಕಾದಿರುವಾಗ ಅದನ್ನು ಹಾಕೋದು ಹೇಗೆ, ಕೆಳಗಡೆ ತಟ್ಟಿರ್ತೀವಲ್ಲ, ಕೆಳಗಡೆ ಇರುತ್ತಲ್ಲ ಆ ಭಾಗ ಮೇಲೆ ಬರಬೇಕು, ಮೇಲೆ ತಟ್ಟಿರ್ತೀವಲ್ಲ ಆ ಭಾಗ ಕೆಳಗೆ ಹೋಗಬೇಕು. ಮೇಲೆ ಯಾಕೆ ಮೇಲಿನ ಭಾಗ ಕೆಳಗೆ ಹೋಗಬೇಕು, ಕೆಳಗಿನ ಭಾಗ ಮೇಲೆ ಹೋಗಬೇಕು ಅಂದರೆ, ಹಸಿಟ್ಟಾಗಿರುತ್ತಲ್ವ, ಆ ಹಸಿಟ್ಟನ್ನು ಅದು ರೊಟ್ಟಿಗೆ ಹೊಂದ್ಕೊಳ್ಳೋ ಹಾಗೆ ನೀರು ಹಾಕ್ತೀವಿ ನಾವು. ಇಲ್ಲ ಅಂದರೆ ಅದೊಂಥರ ರೊಟ್ಟಿ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ತೀವಿ ನಾವು. ಕೈಯಲ್ಲೇ ನೀರು ಹಾಕ್ತೀವಿ. ನೋಡಿ, ಈ ರೊಟ್ಟಿ ಮುಂದೆ ಎಂಥದ್ರಿ, ಹೊಟ್ಟೆ ಬೇರೆ ಹಸಿತಾ ಇರೋದಕ್ಕೂ ನನಗೆ ಈಗಲೇ ಎತ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ಬೆಂದಿಲ್ಲ. ನೀಟಾಗಿ ಒಲೆ ಉರಿತಾ ಇದೆ. ನೋಡಿ, ಗ್ಯಾಸ್ ಉಳಿತಾಯನ, ಆರೋಗ್ಯನೂ ಉಳಿಯುತ್ತಾ, ಆಸ್ಪತ್ರೆ ಖರ್ಚು ಮಾಡೋದು. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ನೀಟಾಗಿ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇವಾಗ ತಕ್ಷಣ ಏನು ಮಾಡಬೇಕು, ಪಲ್ಟಿ ಮಾಡಿಸ್ಬೇಕು. ಹಾಗೆ ಬಿಡಬಾರ್ದು. ಹಾಗೆ ಬಿಟ್ಟರೂ ರೊಟ್ಟಿ ಕೆಟ್ಟೋಗುತ್ತೆ. ಪಲ್ಟಿ ಮಾಡಿಸ್ಬಿಟ್ಟು ಅದು ಬೇಯೋದಕ್ಕೆ ಬಿಡಬೇಕು. ನೀಟಾಗಿ ಒಲೆ ಉರಿತಾ ಇರೋ ಹಾಗೆಯೇ ನೋಡ್ಕೊಳ್ಬೇಕು. ಗ್ಯಾಸಲ್ಲಾದರೆ, ಸ್ಟೌವಲ್ಲಾದರೆ ಏನು ಮಾಡಿಬಿಡ್ತೀವಿ, ಹಚ್ಬಿಟ್ಬಿಡ್ತೀವಿ. ಅದ್ರ ಪಾಡಿಗೆ ಗ್ಯಾಸ್ ಇರೋವರೆಗೂ ಹುರ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಸೌದೆ ಇರೋವರೆಗೂ ಉರಿಯುತ್ತೆ. ಆದರೂ ಅದು ಸೌದೆ ಎಲ್ಲಿ ಹಿಂದೆ ಬಂದುಬಿಡುತ್ತೆ. ನೋಡಿ, ಎರಡು ಒಲೆಗಳಿದೆ ಇದರಲ್ಲಿ. ಒಂದರಲ್ಲಿ ಬಿಸಿನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀವಿ, ಇನ್ನೊಂದರಲ್ಲಿ ರೊಟ್ಟಿಯನ್ನು ಬೇಯಿಸ್ತಾ ಇದ್ದೀವಿ. ನೋಡಿ, ಮಲ್ಟಿಪರ್ಪಸ್. ಈಗ ನೋಡಿ, ರೊಟ್ಟಿ ಚೆನ್ನಾಗಿ ಬೆಂದಿದೆ. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಮಾಡ್ತಿದ್ರಂತೆ ರೀ. ನಮ್ಮ ಅಜ್ಜಿ ತಾತ ಅವರೆಲ್ಲ ಏನು ಮಾಡ್ತಿದ್ರಂತೆ ಗೊತ್ತಾ, ಹಸಿಟ್ಟು ಮಿಲ್ಲಿಗೆ ತೊಗೊಂಡೋಗ್ತಿರ್ಲಿಲ್ವಂತೆ. ಡೈರೆಕ್ಟು ಭತ್ತ ಎಲ್ಲ ಮನೇಲೇ ಬೆಳೀತಾ ಇದ್ರಲ್ಲ, ಆ ಭತ್ತನ ಏನು ಮಾಡ್ತಾಯಿದ್ರಂತೆ, ಹಿಡಿತಾಯಿದ್ರಂತೆ. ಅಕ್ಕಿ ಮಾಡಿಬಿಟ್ಟು ಆಮೇಲೆ ಒಳ್ಕಲ್ಲಿಗೆ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ರು, ಅದನ್ನು ಹಸಿಟ್ಟು ಮಾಡ್ತಾಯಿದ್ರು. ನೀವು ಯಾವುದೋ ಮೂವಿ ಇದೆಯಲ್ಲ, ಆರತಿ ಅವ್ರದ್ದು, ರಾತ್ರಿ ಎಲ್ಲ ಬೀಸ್ತಾರೆ ನೋಡಿ, ರಾಗಿ ಕಲ್ಲು, ಅದರಲ್ಲಿ ಬೀಸಿ ಹಸಿಟ್ಟು ಮಾಡಿ ಅದರಲ್ಲಿ ರೊಟ್ಟಿ ಮಾಡಿ ತಿಂತಿದ್ರಂತೆ. ಆ ರೀತಿ ಮಾಡ್ಕೊಂಡು ತಿನ್ನುವಾಗ ತುಂಬ ಚೆನ್ನಾಗಿತ್ತು ರೀ ನಮ್ಮ ಹೆಲ್ತು. ಬಾಡಿಗೂ ಎಕ್ಸಸೈಸ್ ಸಿಗ್ತಾಯಿತ್ತು. ಮತ್ತು ಏನೋ ಹೊರಗಡೆದು ಏನೂ ಸೇರ್ತಾ ಇರಲಿಲ್ಲ ನಮ್ಮ ಆಹಾರಕ್ಕೆ. ಸೊ ಆವಾಗ ತುಂಬಾ ನಮ್ಮ ಫುಡ್ಡು ಸಮೇತ, ಆಹಾರನ ಸಮೇತ ಹೈಜಿನಿಕ್ ಆಗಿರ್ತಾಯಿತ್ತು. ಎಷ್ಟು ಆರೋಗ್ಯವಾಗಿರ್ತಾರೆ ರೀ. ಅವ್ರಿಗೆ ಎಂಥದ್ದು ಶುಗರ್ ಇಲ್ಲ, ಬಿ ಪಿ ಇಲ್ಲ, ತುಂಬಾ ಚೆನ್ನಾಗಿರ್ತಾರೆ ಇವಾಗ ಅವರು. ಆದರೆ ಈಗಿನ ಕಾಲದವ್ರಿಗೆ ನೋಡಿ, ಏನು ಮಾಡೋಕ್ಕಾಗಲ್ಲ. ರೊಟ್ಟಿ ಆಗಿದೆ, ಪಲ್ಯ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಹೊಟ್ಟೆ ಹಸಿತಾ ಇದೆ. ಈಗ ಹೋಗಿ ಪಟ್ಟ ಅಂತ ತಿನ್ಕೊಂಬಂದ್ಬಿಡ್ತೀನಿ. ಸಾರು ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ರೊಟ್ಟಿಯನ್ನು ತಿಂದಾಯಿತು. ಈಗ ಸಾಂಬಾರು ಕುಕ್ಕರ್ ವಿಷಲ್ ಆಗಿದೆ. ಈಗ ನಾವು ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈಗ ಬಂದಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಈಗ ಇದನ್ನು ಏನು ಮಾಡಬೇಕು, ಆ ನೀರಿಂದ ಆ ಐಟಮ್ಸ್ ಏನೇನು ಕಾಣಿಸ್ತಾ ಇದೆ ಅದನ್ನು ಸಪ್ರೇಟ್ ಮಾಡಬೇಕು. ಬೇಳೆ ಅಂತೂ ಫುಲ್ಲು ಸ್ಮ್ಯಾಶ್ ಆಗಿ ಹೋಗಿರುತ್ತೆ. ನೋಡಿ, ಈಗ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಪಿಕ್ಚರೈಸದು. ಈಗ ಇದನ್ನು ನೀರಿಂದ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ತೆಗ್ದಿದ್ದೀನಿ ನೋಡಿ. ಈಗ ಇದನ್ನು ನೀಟಾಗಿ ಸ್ಮ್ಯಾಶರ್ ತೊಗೊಂಡು ಅದನ್ನು ಇದು ಮಾಡಬೇಕು ಅಂತ ಮಸಿಬೇಕು. ಮಸ್ಕೊಂಡು ಮಿಕ್ಸಿಗೆ ಹಾಕೋದಕ್ಕೆ ಹೋಗ್ಬಿಡಿ. ಅದು ಪೇಸ್ಟ್ ಥರ ಆಗಿಬಿಡುತ್ತೆ. ರುಚಿನೂ ಒಂಥರ ಡಿಫ್ರೆಂಟಾಗಿ ಬಂದುಬಿಡುತ್ತೆ. ನಿಮಗೆ ಪಕ್ಕಾ ಇದ್ರ ರುಚಿ ಬೇಕು, ಮೊಸಪ್ಪು ಸಾರಿನ ರುಚಿ ಬೇಕು ಅಂತ ಹೇಳಿದ್ರೆ ಕೈಯಲ್ಲೇ ಮಸ್ಕೋಬೇಕು. ನೋಡಿ, ಒಂದು ಗ್ಲಾಸ್ ನಿಮ್ಮ ಹತ್ರ ಸ್ಮ್ಯಾಶರ್ ಇಲ್ಲ ಅಂದರೆ ಒಂದು ಗ್ಲಾಸ್ನೇ ಇಟ್ಕೊಳ್ಳಿ. ಒಂದು ಗ್ಲಾಸ್ ಇಟ್ಕೊಂಡು ಅದನ್ನು ಪ್ರೆಸ್ ಮಾಡ್ತಾ ಬಂದರೆ ಅದೇ ಸ್ಮ್ಯಾಶ್ ಆಗಿ ಹೋಗುತ್ತೆ. ಯಾಕಂದರೆ ಬೇಯಿಸಿದ್ದೀವಿ ನಾವು ಅಷ್ಟರ ಮಟ್ಟಿಗೆ, ಬೆಂದಿರುತ್ತೆ ಅದು ಮೊದಲೇ. ಬರೀ ಅದನ್ನು ಹಿಂಗೆ ಹಮ್ಕೊಂಡು ಬಂದರೆ ಅದು ಸ್ಮ್ಯಾಶ್ ಆಗುತ್ತೆ. ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಒಂದು ಸ್ಟೌವ್ದಲ್ಲಿ ಈಗ ಪಾತ್ರೆಯನ್ನು ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ, ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ನೀರಿರುತ್ತಲ್ಲ ಅದನ್ನು ಫಸ್ಟ್ ಹಾಕೊಂಬಿಡೋಣ. ಅದನ್ನು ಹಾಕಿ ಆಮೇಲೆ ಒಂದು 2 ನಿಮಿಷ ಕುದ್ದಿದ ಮೇಲೆ
ಈಗ ಪ್ಲೇಟ್ನಲ್ಲಿ ನಾವು ಸ್ಮ್ಯಾಶ್ ಮಾಡಿದ್ವಲ್ವ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಈಗ ಒಂದೆರಡು ಕುದಿ ಬೇಯಿಸ್ಕೋಬೇಕು. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು. ನಮಗೆ 2 ಟೈಮಿಗೆ ಬೇಕು ಸಾಂಬಾರು, 5 ಜನಕ್ಕೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು. ಹಾಗಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಗಟ್ಟಿ ಇದೆ ಸಾಂಬಾರು, ತುಂಬ ಗಟ್ಟಿ ಇದೆ. ತುಂಬಾ ಟೇಸ್ಟಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ತುಂಬ ಏನು ಖರ್ಚು ಮಾಡಬೇಕಾಗಿಲ್ಲ. ತೋಟಕ್ಕೆ ಹೋದ್ರೂ, ಹಳ್ಳಿಯಲ್ಲಿರೋರಾದರೆ ತೋಟಕ್ಕೆ ಹೋದ್ರೂ ಸಿಗುತ್ತೆ. ನೋಡಿ, ಈಗ ಮೊದಲೇ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಈ ರೀತಿಯ ರೆಸಿಪಿಗಳು ನಿಮಗೆ ತುಂಬ ಬೇಕು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.